ಕೇರಳ ಸ್ಟೋರಿ ಪ್ರತಿಯೊಬ್ಬರು ಕೂಡ ಆ ಒಂದು ಮೂವಿನ ನೋಡಲೇಬೇಕು. ಅಷ್ಟು ಚೆನ್ನಾಗಿದೆ, ಅಷ್ಟು ಇನ್ಫಾರ್ಮೇಟಿವ್ ಆಗಿದೆ. ಈಗಿನ ಒಂದು ಜನ್ರೇಷನ್ಗೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್, ದಯವಿಟ್ಟು ದಿ ಕೇರಳ ಸ್ಟೋರಿ ಮೂವಿನ ನೋಡಿ. ಕನ್ವರ್ಟ್ ಆಗ್ತಾರೆ, ಯಾವ ರೀತಿ ಅವರು ಕನ್ವರ್ಟ್ ಮಾಡ್ತಾರೆ ಮೂವಿ ನೋಡುವಾಗ ನನಗೆ ಎಷ್ಟು ಹತ್ತಿದ್ರು ಗೊತ್ತಿಲ್ಲ. ನಾನು ಮೆಚೂರ್ ಆಗಿದ್ದೀನಿ, ನನ್ನ ಜೀವನ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವೀಕೆಂಡ್ ಆದಮೇಲೆ ಆಚೆ ಎಲ್ಲಾದರೂ ಹೋಗದೇ ಇದ್ದರೆ ನಮ್ಮ ಡೇ ಕಂಪ್ಲೀಟ್ ಆಗಲ್ಲ. ಕಂಪ್ಲೀಟ್ ಆಗಲ್ಲ ಅನ್ನೋದಕ್ಕಿಂತ ವೀಕೆಂಡ್ ನಾನು ಸುಮಾರಷ್ಟು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ಸ್ಯಾಟರ್ಡೇ ಸಂಡೇ ಬಂತು ಅಂತಂದರೆ ಮನೇಲಿರೋದು ಸ್ವಲ್ಪ ಕಷ್ಟ. ಅದರಲ್ಲೂ ನನಗಿಂತ ಜಾಸ್ತಿ ನನ್ನ ಹಸ್ಬೆಂಡು ಮತ್ತು ಚಿಂಟುಗೆ, ನನ್ನ ಮಗನಿಗೆ. ಅವನು ಫುಲ್ ಇಡೀ ವಾರ ಮನೇಲೇ ಇರಬೇಕು ಅಂದಾಗ ಅವನಿಗೂ ಏನು ಮಾಡಬೇಕು, ಫ್ರೆಂಡ್ಸ್ ಬೇರೆ ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ವೀಕೆಂಡ್ ಅಂತ ಬಂದಾಗ, ಸ್ಯಾಟರ್ಡೇ ಸಂಡೇ ಅಂತ ಬಂದಾಗ ಸ್ವಲ್ಪ ಹಾಗೆ ಆಚೆ ಸ್ವಲ್ಪ ಓಡಾಡ್ಕೊಂಡು ಬರೋದು, ಅಥವಾ ಪಾರ್ಕಿಗೆ ಹೋಗೋದು, ಅಥವಾ ಗ್ರೌಂಡಿಗೆ ಹೋಗೋದು, ಈ ಥರ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಇವತ್ತು ಒಂದು ಮೂವಿಗೆ ಹೋಗೋಣ ಅಂತ ಗೋವಾಗೆ ಬಂದಮೇಲೆ ಇದೇ ಫಸ್ಟ್ ಟೈಮು ನಾವು ಮೂವಿಗೆ ಹೋಗ್ತಾ ಇರೋದು. ಅಂದರೆ ಕನ್ನಡ ಮೂವೀಸ್ ಏನೋ ಇಲ್ಲೆಲ್ಲ ಇರಲ್ವಂತೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಕನ್ನಡ ಮೂವೀಸ್ ಸಿಗೋದು ಕಷ್ಟ, ಅಲ್ಲಿ ಥಿಯೇಟರಿಗೆಲ್ಲ ಕನ್ನಡ ಮೂವೀಸ್ ನೋಡೋಕ್ಕಾಗಲ್ಲ ಹಿಂಗೆ ಅಂತ. ಹಾಗಾಗಿ ದ ಕೇರಳ ಸ್ಟೋರಿ ಅಂತ ಹೇಳಿ ಒಂದು ಮೂವಿ ಇದೆ ಅಲ್ವಾ, ಅದನ್ನು ನೋಡೋದಕ್ಕೆ ಹೋಗ್ತಾಯಿದ್ವಿ. ನಾನು ಇದರಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೆ. ಚೆನ್ನಾಗಿದೆ ಮೂವಿ, ತಿಳ್ಕೊಳೋಂಥದ್ದು ತುಂಬ ಇದೆ ಅದರಲ್ಲಿ ಅಂತ ಹೇಳಿದರು. ಹಾಗಾಗಿ ಏನಿರ್ಬೋದು ಆ ಸ್ಟೋರಿ ಅನ್ನೋದನ್ನು ನೋಡೋ ಕ್ಯೂರಿಯಾಸಿಟಿ ನನಗಿತ್ತು. ಹಾಗಾಗಿ ಆ ಮೂವಿಗೆ ಹೋಗೋಣ ಇವತ್ತು ಅಂತ ಹೇಳಿ ದಿ ಕೇರಳ ಮೂವಿಗೆ ಹೋಗ್ತಾ ಇದ್ದೀವಿ. ದ ಕೇರಳ ಸ್ಟೋರಿ ಮೂವಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಮ್ಮ ಚಿಂಟುಗಂತೂ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಾರೆ ಮನೆಯಿಂದ ಆಚೆ ಹೋಗ್ಬೇಕಷ್ಟೇ ಅವನಿಗಿರೋದು. ನಮಗಿಂತ ಮೊದಲೇ ರೆಡಿಯಾಗಿ ಕೂತ್ಬಿಟ್ಟಿರ್ತಾನೆ ಅವನು ಎಲ್ಲರೂ ಹೋಗೋದು ಅಂತಂದ್ರೆ. ಬಾಯ್ ನೋಡಿದ್ರೆ ಎಲ್ಲಕ್ಕಿಂತ ಮುಂಚೆನೇ ಅವನು ನೋಡ್ತಾ ಇರ್ತಾನೆ. ಅವನಿಗೆ ಯಾವಾಗ ಹೋಗ್ತೀನೋ ಅನಿಸ್ತಾ ಇರುತ್ತೆ. ಒಂದೇ ಕಟ್ಟ ಮಾಡ್ತಾನೆ. ಏನಕ್ಕೆ ಅಂತಂದರೆ ಇದೇ ಬಟ್ಟೆ ಬೇಕು ನನಗಿದೆ ಅಂದರೆ, ಅವರಪ್ಪ ಯಾವ ಕಲರ್ ಬಟ್ಟೆ ಹಾಕ್ತಾರೆ ಆ ಕಲರ್ ಬಟ್ಟೆ ಹಾಕಬೇಕು, ಅದಕ್ಕೂ ಸ್ವಲ್ಪ ಹಠ ಮಾಡ್ತಾನೆ. ಅದನ್ನು ಬಿಟ್ಟು ಹಂಗೆ ಹಿಂಗೆ ಮಾಡಿ ಕೆಲವೊಂದು ಸಲ ಚೇಂಜ್ ಮಾಡಿಸ್ತೀನಿ, ಕೆಲವೊಂದು ಸಲ ಏನು ಮಾಡಿದ್ರೂ ಚೇಂಜ್ ಮಾಡಲ್ಲ. ಅವನಿಗೆ ಯಾವ ಬಟ್ಟೆ ಬೇಕೋ ಅದನ್ನೇ ಹಾಕ್ಕೊಂಡು ಓಡ್ತಾ ಇರ್ತಾರೆ. ಅದಷ್ಟೇ. ಅದನ್ನು ಬಿಟ್ಟು ಡ್ರೆಸ್ ಹಾಕ್ಕೊಂಡ ಅವನು ಒಂದು ಸೆಕೆಂಡು ನಿಲ್ಲಲ್ಲ, ಓಡ್ತಾ ಇರ್ತಾನೆ ಅಷ್ಟೇ. ಆಮೇಲೆ ಏನಾದರೂ ಎಲ್ಲಿಗಾದರೂ ಹೋಗೋಣ ಅಂತ ಹೇಳಿಬಿಟ್ರೆ ಮಾತ್ರ ಇಡೀ ದಿನ ನಮಗೆ ಕೂರಕ್ಕೂ ಬಿಡಲ್ಲ, ನಿಲ್ಲಕ್ಕೂ ಬಿಡಲ್ಲ. ಹೋಗೋವರೆಗೂ ಅಷ್ಟೇ. ನಾವು ಸಂಜೆ ಹೋಗೋದಿರುತ್ತೆ, ಬೆಳಗ್ಗೆ ಏನಾದರೂ ಇಲ್ಲ ಇವತ್ತು ಪಾರ್ಕಿಗೆ ಹೋಗೋಣ ಅಂತ ನಾವು ಮಾತಾಡ್ಕೊಂಡ್ವಿ ಅಥವಾ ಅವ್ನಿಗೆ ಹೇಳಿದ್ವಿ ಅಂದ್ಬಿಟ್ರೆ, ನಾವು ಯಾವಾಗ ಹೇಳಿರ್ತೀವಿ ಆವಾಗಲೇ ಹೋಗ್ಬಿಡ್ಬೇಕು. ಇಲ್ಲ ಆಯಿತಾ, ಹೇಳಲೇಬಾರ್ದು. ಹಂಗೆ ಅವನು ರೆಡಿಯಾಗಿ ಕೆಳಗಡೆ ಹೋಗಿದ್ದಾನೆ. ಇವಾಗ ನಾನು ಡೋರ್ ಲಾಕ್ ಮಾಡಿಕೊಂಡು ಹೋಗಬೇಕು. ಹಾಂ, ಬಂದೆ. ಇದು ನಮ್ಮ ಮನೆಯಿಂದ ಸ್ವಲ್ಪ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲು. ಇದು ಗೌರ್ಮೆಂಟ್ ಹಾಸ್ಪಿಷಿಯೋ ಹಾಸ್ಪಿಟಲ್ ಅಂತ. ತುಂಬ ದೊಡ್ಡ ಹಾಸ್ಪಿಟಲ್ ಇದು. ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸು, ತುಂಬ ದೂರ ಆಗಲ್ಲ. ಗಾಡಿ ತೊಗೊಂಡು ಬರ್ತೀವಿ ಅಂದರೂ ನೀವು ಒಂದು 30 ಸೆಕೆಂಡ್ಸಲ್ಲಿ ಬಂದುಬಿಡ್ಬೋದು, ಅಷ್ಟೊಂದು ನಿಯರ್ ಇದೆ. ತುಂಬ ದೊಡ್ಡ ಹಾಸ್ಪಿಟಲು. ಈ ಹಾಸ್ಪಿಟಲ್ ಹತ್ತಿರ ಆಗೋದ್ರಿಂದ ನಮಗೆ ಡೈಲಿ ಒಂದು 10 ರಿಂದ 15 ಆ್ಯಂಬುಲೆನ್ಸ್ ಸೌಂಡ್ಗಳು ಕೇಳ್ತಾನೇ ಇರುತ್ತೆ. ಸ್ವಲ್ಪ ಲೇಟ್ ಆಯಿತು ಬರೋದು. ಇದೇ ಫಸ್ಟ್ ಟೈಮು ಈ ಒಂದು ಮಾಲ್ ಬರ್ತಾ ಇರೋದು. ಫೈನಲಿ ಬಂದ್ವಿ. ಒಂದು 2 ನಿಮಿಷ ಲೇಟ್ ಆಯಿತು. ಫೈನಲಿ ರೀಚ್ ಆದ್ವಿ. ನಮಗೆ ಆನ್ ಟೈಮಿಗೆ ಹೋಗೋಕ್ಕಾಗಲಿಲ್ಲ, ಹಾಗಂತ ಮೂವಿ ಏನು ಮಿಸ್ ಆಗಲಿಲ್ಲ. ಏನೋ ಗೊತ್ತಿಲ್ಲ, ಮೂವಿ ಕೂಡ ಲೇಟಾಗೆ ಸ್ಟಾರ್ಟ್ ಆಯಿತು. 4:40 ಸ್ಟಾರ್ಟ್ ಆಗಬೇಕಾಗಿತ್ತು, 4:50 ಸ್ಟಾರ್ಟ್ ಆಯಿತು. ಈ ಮೂವಿ ನೋಡುವಾಗ ನನಗೆ ಮೊದಲೇ ಸಲ ಅನಿಸಿದ್ದು ಏನು ಅಂತಂದರೆ, ಈ 3 ಹೆಣ್ಮಕ್ಳ ಜೀವನದಲ್ಲಿ ನಡೀತಾ ಇರುವಂಥ ಘಟನೆ ನನ್ನ ಕಣ್ಮುಂದೆನೇ ನಡೀತಾ ಇದೆ. ಆದರೂ ಕೂಡ ನನಗೇನು ಮಾಡೋಕ್ಕಾಗ್ತಾಯಿಲ್ಲ.
ಇವ್ರಿಗೆ ಯಾಕೆ ಇವ್ರ ಜೀವನನ ಬೇರೆಯವ್ರ ಕೈಯಲ್ಲಿ ಕೊಟ್ಟರು ಅನ್ನೋ ಒಂಥರ ಕೋಪ ಬರ್ತಾಯಿತ್ತು. ಅದಷ್ಟೇ ಅಲ್ಲದೆ ಅವ್ರವ್ರ ಜೀವನದಲ್ಲಿ ಅಥವಾ ಅವ್ರು ಅನುಭವಿಸ್ತಿರುವಂತಹ ಕಷ್ಟಗಳಿಗೆ ಅವ್ರು ಏನೂ ಮಾಡೋಕ್ಕಾಗದೇ ಇದ್ದಾಗ ನನ್ನಲ್ಲೂ ಕೂಡ ಒಂದು ಅಸಹಾಯಕತೆ ಮೂಡ್ತಾಯಿತ್ತು. ಅಷ್ಟು ಒಂದು ನಾನು ಆ ಒಂದು ಸ್ಟೋರಿಯಲ್ಲಿ ಫುಲ್ಲು ಇನ್ವಾಲ್ವ್ ಆಗಿದ್ದೆ ಅಂತಲೇ ಹೇಳಿ. ದಿ ಕೇರಳ ಸ್ಟೋರಿ ಮೂವಿ ಸಕ್ಕತ್ತಾಗಿದೆ. ನಿಜವಾಗ್ಲೂ ನಾನು ವೀಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಬಟ್ ಪ್ರತಿಯೊಬ್ಬರು ಕೂಡ ಆ ಒಂದು ಮೂವಿನ ನೋಡಲೇಬೇಕು. ಅಷ್ಟು ಚೆನ್ನಾಗಿದೆ, ಅಷ್ಟು ಇನ್ಫಾರ್ಮೇಟಿವ್ ಆಗಿದೆ. ಈಗಿನ ಒಂದು ಜನ್ರೇಷನ್ಗೆ ಸೊ ತುಂಬ ಅಟ್ಯಾಚ್ ಆಗುತ್ತೆ ಹಾರ್ಟ್ಲಿ. ನಾನು ನಿಜವಾಗ್ಲೂ ಸೆಕೆಂಡ್ ಹಾಫಿಂದ ಅಳಕ್ಕೆ ಸ್ಟಾರ್ಟ್ ಮಾಡಿದವಳು ನನಗೆ ಈಗಲೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಹಾಗಂಗಿದೆ ಮೂವಿ. ಸುಮ್ಮನೆ ಒಂದು ಲವ್ ಸ್ಟೋರಿನೋ ಏನೋ ಒಂದಿಲ್ಲ, ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಸೊ ಮನೆಗೆ ಹೋಗಿ ನಾನು ಡೀಟೇಲ್ಡಾಗಿ ಹೇಳ್ತೀನಿ. ದಯವಿಟ್ಟು ದಿ ಕೇರಳ ಸ್ಟೋರಿ ಮೂವಿನ ಮಿಸ್ ಮಾಡ್ದೇನೆ ಸೊ ನೋಡಿ, ಅಷ್ಟು ಚೆನ್ನಾಗಿದೆ. ಅದರಲ್ಲೂ ಈಗಿನ ಒಂದು ಜನ್ರೇಷನ್ ಅಂದರೆ ಟೀನೇಜ್ಗೆ ತುಂಬ ಹೆಲ್ಪ್ಫುಲ್ಲಾಗಿದೆ, ತುಂಬ ನೋಡುವಂಥ ಮೂವಿ ಆಗಿದೆ. ದಯವಿಟ್ಟು ಸೊ ಇದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಅಂದ್ಕೊಂಡ್ರು ಪರವಾಗಿಲ್ಲ, ಕೇರಳ ಸ್ಟೋರಿ ಮೂವಿನ ನೋಡಿ. ಸೊ ಸ್ಟೋರಿ ಏನಿದೆ ಸ್ವಲ್ಪ ನಾನು ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಈಗ ನನ್ನನ್ನೇ ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಜವಾಗ್ಲೂ. ಅಷ್ಟೊಂದು ನನಗೆ ಅಳು ಬಂತು, ಅಷ್ಟೊಂದು ಬೇಜಾರಾಯಿತು. ಪ್ರತಿಯೊಂದು ಸೀನು ಅಷ್ಟು ಹಾರ್ಟ್ ಟಚ್ ಆಯಿತು ನನಗೆ. ಸೊ ಅವೆಲ್ಲ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಯ್ ಗಾಯ್ಸ್, ನಾನು ಆವಾಗಲೇ ಹೇಳಿದೆ ನಾನು ಏನು ಮಾತಾಡಿದೆ ದಿ ಕೇರಳ ಸ್ಟೋರಿ 2 ಮೂವಿ ಬಗ್ಗೆ ಅನ್ನೋದು ನನಗೆ ಮರ್ತೋಗಿದೆ. ಸೊ ನಿಜವಾಗ್ಲೂ ಹೇಳಲ್ಲ, ನನಗೆ ಆವಾಗಲೇ ನಾನು ಒಂಥರ ಎಮೋಷನ್ಸು ಎಲ್ಲ ಇತ್ತು ನನಗೆ. ಜಸ್ಟು ಮೂವಿ ನೋಡ್ಕೊಂಡು ಆಚೆ ಬಂದಿದ್ದ ತಕ್ಷಣವೇ ನನಗೆ ಆ ಒಂದು ಮೂಮೆಂಟಲ್ಲಿ ನಾನು ವಿಡಿಯೋ ಮಾಡಿದೆ. ನಿಜವಾಗ್ಲೂ ಹೇಳ, ಪ್ರತಿಯೊಬ್ಬರು 18+ ಇರೋರು ಈ ಮೂವಿ ನೋಡಬೇಕು ಅಂತ ಹೇಳ್ತಾರೆ. ಸೊ ನಾನು ಹೇಳ್ತೀನಿ, ಹುಡುಗಿರು ಈ ಮೂವಿನ ನೋಡಲೇಬೇಕು. ಸೊ 18+ ಅಂತ ಇಲ್ಲ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಪ್ಯೂರ್ಲಿ ಹೇಳಬೇಕಂದ್ರೆ ಸೊ ಹಿಂದೂ ಹುಡುಗಿಯರು ಯಾವ ರೀತಿ ಒಂದು ಬೇರೆ ಒಂದು ಅಂದರೆ ಮುಸ್ಲಿಂ ಜನಾಂಗಕ್ಕೆ ಕನ್ವರ್ಟ್ ಆಗ್ತಾರೆ, ಯಾವ ರೀತಿ ಅವರು ಕನ್ವರ್ಟ್ ಮಾಡ್ತಾರೆ, ಮತ್ತು ಆ ಒಂದು ಕನ್ವರ್ಟ್ ಆಗೋದ್ರ ಮಧ್ಯೆ ಏನೆಲ್ಲ ನಡೆಯುತ್ತೆ, ಮತ್ತು ಕನ್ವರ್ಟ್ ಆದಮೇಲೆ ಅವರು ಏನೆಲ್ಲ ಅನುಭವಿಸ್ತಾರೆ, ಕನ್ವರ್ಟ್ ಮಾಡೋದಕ್ಕೋಸ್ಕರ ಮುಸ್ಲಿಮರು ಹಿಂದೂ ಹೆಣ್ಮಕ್ಳನ್ನ ಯಾವ ರೀತಿ ಎಲ್ಲ ಪ್ರೋಪ್ ಮಾಡ್ತಾರೆ, ಯಾವ ರೀತಿ ವಿಷಯಗಳನ್ನ ತಲೆಯಲ್ಲಿ ತುಂಬ್ತಾರೆ ಅನ್ನೋ ಮೂವಿ ಇದು ಕಂಪ್ಲೀಟು. ಬರೀ ನಾನು ಈ ರೀತಿ ಒಂದು ವಿಷಯ ಹೇಳಿದ್ರೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಲ್ಲ, ಬಟ್ ಮೂವಿ ನೋಡಿದ್ರೆ ಪ್ರತಿಯೊಬ್ಬರು ಹೇಳ್ತೀನಲ್ವಾ, ಹತ್ಕೊಂಡು ಬರೋದಂತೂ ನಿಜನೇ. ನಾನು ಫಸ್ಟ್ ಹಾಫಲ್ಲಿ ಸೊ ಕಾಮನ್ನಾಗಿ ಲವ್ ಅಂತ ಇತ್ತು, ಅದರಲ್ಲಿ ಆಲ್ಮೋಸ್ಟ್ 3 ಹುಡುಗಿರ ಕತೆ ಇದೆ. ಸ್ನೇಹ, ದಿವ್ಯಾ ಹಾಗೆ ಸುರೇಖಾ ಅನ್ನೋ 3 ಹುಡುಗಿರ ಕತೆ ಇದು. ಸೊ ಹಿಂದೂ ಹುಡುಗಿರ ಕತೆ. 3 ಹಿಂದೂ ಹುಡುಗಿರು ಕೂಡ ಮುಸ್ಲಿಂ ಹುಡುಗರನ್ನು ಪ್ರೀತಿಸ್ತಾರೆ. ಅದಾದ ನಂತರ ಮನೆಯವರ ವಿರುದ್ಧವಾಗಿ ಮದುವೆ ಆಗ್ತಾರೆ. ಸೊ ಒಬ್ಬರು ಸುರೇಖಾ ಅನ್ನೋರು ಮದುವೆ ಆಗೋದಿಲ್ಲ, ಬಟ್ ಅವರು ಲಿವಿಂಗ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಆ ಥರ ಇದ್ರೂ ಅವ್ರು ಏನೆಲ್ಲ ಅನುಭವಿಸ್ತಾರೆ. ಸೊ ಈ ಮುಸ್ಲಿಂ ಸಮಾಜದ ಗಂಡ್ಮಕ್ಳು ಯಾವ ರೀತಿ ಎಲ್ಲ ಹಿಂದೂ ಹೆಣ್ಮಕ್ಳನ್ನು ಕನ್ವರ್ಟ್ ಮಾಡೋದಕ್ಕೆ ಯಾವ ರೀತಿ ಎಲ್ಲ ಮಾತಾಡ್ತಾರೆ, ಏನೆಲ್ಲ ತಲೆಯಲ್ಲಿ ತುಂಬ್ತಾರೆ ಸೊ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಂದು ಮೂವಿಯಲ್ಲಿ ತಿಳಿಸಿದ್ದಾರೆ. ನಿಜವಾಗ್ಲೂ ಕೆಲವೊಂದು ಸಲ ನನಗನ್ಸುತ್ತೆ ಈಗಲೂ ಈ ಥರ ಎಲ್ಲ ಇರ್ಬೋದಲ್ವಾ ಅಂತ ಅನಿಸುತ್ತೆ. ಆ ಥರ ಎಲ್ಲ ಇದ್ದಾಗ ಭಯ ಆಗುತ್ತೆ. ಆ ಮೂವಿ ನೋಡುವಾಗ ನಾನು ಎಷ್ಟು ಹತ್ತಿದ್ದೀನೋ ಗೊತ್ತಿಲ್ಲ. ನಾನು ಇದುವರೆಗೂ ಹೇಳ್ತೀನಿ ಎಷ್ಟೋ ಮೂವಿಗಳು ನೋಡಿದ್ದೀನಿ, ಆದರೆ ಈ ಮೂವಿ ನೋಡುವಾಗ ಹತ್ತಿದಷ್ಟು ಎಕ್ಸೈಟ್ ಆದಷ್ಟು ನನ್ನ ಕೈಯೆಲ್ಲ ಹಿಂಗೆ ಗೂಸ್ ಬಂಪ್ಸ್ ಅಂತಾರಲ್ವ, ಸೊ ನನಗೆ ಲಾಸ್ಟು ಕಾಂತಾರ ನೋಡಿದಾಗ ಗೂಸ್ ಬಂಪ್ಸ್ ಅಂದರೆ ಮೈಯೆಲ್ಲ ರೋಮಾಂಚನ ಆ ಥರ ಅನಿಸಿತ್ತು. ಬಟ್ ದಿ ಕೇರಳ ಸ್ಟೋರಿ ನೋಡಿದಾಗ ನನಗೆ ಕೆಲವೊಂದು ಸಲ ಕೋಪ ಬರ್ತಾಯಿತ್ತು, ಕೆಲವೊಂದು ಸಲ ಅಳು ಬರ್ತಾಯಿತ್ತು, ಕೆಲವೊಂದು ಸಲ ನನ್ನನ್ನೇ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಅಷ್ಟು ನನಗೆ ಏನೇನೋ ಅನಿಸ್ತಾಯಿತ್ತು. ಆ ಮೂವಿ ನೋಡಿದವರಿಗೆ ಗೊತ್ತಿರುತ್ತೆ. ಸೊ ಯಾರು ನೋಡಿಲ್ಲ ನೋಡಿ. ಈಗ 18+ ಅಂತ ಅಲ್ಲ, ಅಂದರೆ 18+ ಇರೋ ಹೆಣ್ಮಕ್ಳು ನೋಡಬೇಕು ಈ ಮೂವಿನ, ಅವ್ರಿಗೆ ಮಾತ್ರ ತೋರಿಸಿ ಅಂತ ಹೇಳ್ತಾರೆ. ಸೊ ಈಗ 18+ ಅಲ್ಲ, ಇವಾಗ ಒಂದು 16, 14+ಗೆ ಲವಲ್ಲಿ ಬೀಳೋ ಹೆಣ್ಮಕ್ಳಿಗೆ ಸೊ ಖಂಡಿತ ಇದು ಅರ್ಥ ಆಗುತ್ತೆ. ಸೊ ದಯವಿಟ್ಟು ಮೂವಿ ನೋಡಿ. ಎಲ್ಲ ಹೆಣ್ಮಕ್ಳು ನೋಡಬೇಕಾದಂಥ ಮೂವಿನೇ, ಅಪ್ಪ ಅಮ್ಮನ ಮಾತು ಕೇಳ್ದೇ. ಸೊ ಯಾರು ತಪ್ಪದಾರಿಲಿ ಹೋಗ್ತೀರಾ ಅಥವಾ ನನಗೆ ಏಜ್ ಆಗಿದೆ, ನನ್ನ ಜೀವನನ ನಾನು ನೋಡ್ಕೊಳ್ಳೋದು ಗೊತ್ತು ಅಂತ ಹೇಳಿ ಅಪ್ಪ ಅಮ್ಮನ ಮಾತನ್ನು ಧಿಕ್ಕರಿಸಿ ಹೋಗ್ತೀರಾ, ಸೊ ಅಂಥವರಿಗೆ ಒಂದು ಪಾಠವಾಗಿ ಈ ಒಂದು ಮೂವಿನ ತೆಗೆದಿದ್ದಾರೆ. ಸೊ ಈ ಮೂವಿ ತೆಗೆದಿರುವಂತಹ ವಿಪುಲ್ ಶಾ ಮತ್ತು ಅಮರ್ನಾಥ್ ಅನ್ನೋರು
ಸೊ ಕಥೆಯನ್ನು ಬರೆದಿದ್ದಂತೆ. ನಂಗೆ ನಿಜವಾಗ್ಲೂ ಹೇಳ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಹಿಂದೂ ಮುಸ್ಲಿಂ ಜಗಳ ಅಂತ ಬಂದಾಗಲೇ ಸೊ ಮುಸ್ಲಿಮರು ಒಟ್ಟಾಗ್ತಾರೆ, ಬಟ್ ಹಿಂದೂಗಳು ಒಟ್ಟಾಗೋದಿಲ್ಲ. ಭಯ ಜಾಸ್ತಿ, ಅವರು ಏನು ಮಾಡಿಬಿಡ್ತಾರೋ ಮುಸ್ಲಿಮರು, ಸೊ ಯಾವುದಕ್ಕೂ ಅಂಜೋದಿಲ್ಲ ಅನ್ನೋ ಮೈಂಡ್ ಸೆಟ್ಟು ನಮಗೆ ಬಂದುಬಿಟ್ಟಿದೆ. ಸೊ ಫಸ್ಟ್ ಆಫ್ ಆಲ್ ನಾವು ಒಟ್ಟಾಗೋದೇ ಇಲ್ಲ. ಸೊ ಅದರಿಂದ ಸುಮಾರಷ್ಟು ಕೆಟ್ಟ ಘಟನೆಗಳು ನಡೆದಿರೋದನ್ನು ನಾವು ನೋಡಿದ್ದೀವಿ. ಈ ಹಿಂದಷ್ಟೇ ಮೊನ್ನೆ ನಾವು ಎಲ್ಲಿ ಹರ್ಷ ಅನ್ನೋರನ್ನ ಹೊಡೆದು ಸಾಯಿಸಿದ್ರಲ್ವ, ಆ ಒಂದು ವಿಷಯದಲ್ಲೂ ನಾವು ನೋಡಿರ್ಬೋದು ಹೋಳಿ ಟೈಮಲ್ಲಿ. ಸೊ ಎಷ್ಟೋ ವಿಷಯಗಳಲ್ಲಿ ಅಷ್ಟೇ ನಾವು ಹಿಂದೂಗಳು ಭಯ ಪಟ್ಕೊಂಡಿನೇ ಹಿಂದೆ ಸರಿದು ಬಿಡ್ತೀವಿ. ಸೊ ಅಂಥದ್ರಲ್ಲಿ ಇಂಥದ್ದೊಂದು ಮೂವಿನ ಸೊ ಇವರು ಬರೆದು ಈ ರೀತಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಇಷ್ಟು ಧನ್ಯವಾದ ಸಲ್ಲಿಸಿದ್ರೂ ಕಡಿಮೆನೇ. ಸೊ ಪ್ರತಿಯೊಬ್ಬರು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಹೆಣ್ಮಕ್ಳು ಸೊ ಯಾರು ಈಗ ಟೀನೇಜಲ್ಲಿದ್ದೀರಾ, ಸೊ ಈ ಅಂದರೆ ಅಪ್ಪ ಅಮ್ಮನ ಮಾತು ಕೇಳ್ದೇನೆ ನಾನು ಮೆಚೂರ್ ಆಗಿದ್ದೀನಿ, ನನ್ನ ಜೀವನ ನಾನು ನೋಡ್ಕೊಳ್ಳೋದು ಗೊತ್ತು, ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ವ. ಸೊ ದಯವಿಟ್ಟು ಅವರೆಲ್ಲ ಈ ಮೂವಿನ ನೋಡಿ. ಅಪ್ಪ ಅಮ್ಮ ಯಾತಕ್ಕೋಸ್ಕರ ನಮಗೆ ಬುದ್ಧಿವಾದ ಹೇಳ್ತಾರೆ, ಸೊ ಅದಷ್ಟೇ ಅಲ್ಲದೆ ಆ ಮೂವಿಲಿ ಏನಿದೆ ಅಂತ ನಿಜವಾಗ್ಲೂ ಸಖತ್ತಾಗಿದೆ ಮೂವಿ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸ್ನೇಹ, ಸುರೇಖ ಹಾಗೆ ದಿವ್ಯಾ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ, ಫೈನಲ್ಲಾಗಿ ಒಂದು ಎಷ್ಟೋ ಥಿಯೇಟರ್ಗಳಲ್ಲಿ ಫೈನಲ್ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಅಲ್ವಾ, ಆ ಒಂದು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಕಾದ್ಕೊಂಡು ಅಲ್ಲಿ ನಡೆಯುವಂಥ ಅಲ್ಲಿ ಪೊಲೀಸ್ ತೊಗೊಳ್ಳುವಂತಹ ಡಿಸಿಷನ್ಗೆ ಎದ್ದು ಚಪ್ಪಾಳೆ ಹಾಕಿ ರಿಯಲ್ಲಾಗಿ ಅಂದರೆ ಇಲ್ಲಿ ನಡೀತಾ ಇದೆ, ಸೊ ಇದೆಲ್ಲ ಸಾಲೋ ಆಯಿತು ಅನ್ನೋ ಥರ ಅವರಲ್ಲೇ ಅವರು ಥಿಂಕ್ ಮಾಡಿ ಎದ್ನಿತ್ತು ಚಪ್ಪಾಳೆ ಹೊಡೆದಿರೋದು ಇದೆ. ಇವತ್ತು ನಾವು ಹೋಗಿರೋಂಥ ಥಿಯೇಟ್ರಲ್ಲೂ ನನಗನ್ಸಿದ್ದದೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಆ ಹೆಣ್ಮಕ್ಳನ್ನ ಸೇವ್ ಮಾಡೋದಕ್ಕೋಸ್ಕರ ಅಥವಾ ಆ ಮುಸ್ಲಿಂ ಸಮಾಜದವರು ಯಾವ ರೀತಿ ಎಲ್ಲ ಹೆಣ್ಮಕ್ಳನ್ನ ಕನ್ವರ್ಟ್ ಮಾಡ್ತಿದ್ದಾರೆ ಅನ್ನೋದು ತಿಳಿದಾದ ತಕ್ಷಣವೇ ಸೊ ಅವರು ಒಂದು ಆ್ಯಕ್ಷನ್ ತೊಗೊತಾರೆ. ಸೊ ನಿಜವಾಗ್ಲೂ ಅವರಿಗೂ ಕೂಡ ಸೆಲ್ಯೂಟು. ಇದು ದಿ ಕೇರಳ ಸ್ಟೋರಿ 2, ಇದು ನೈಜ ಘಟನೆ ಆಧಾರಿತ, ಪೂರ್ತಿ ಅಲ್ಲದೆ ಇದ್ದರೂ ಕೂಡ ಸೊ ಇದು ಸತ್ಯ ಘಟನೆಯನ್ನು ಕೆಲವೊಂದು ತುಣುಕುಗಳನ್ನು ತಗೊಂಡು ಮಾಡಿರುವಂತಹ ಮೂವಿ ಅಂತೆ. ಸೊ ಗೊತ್ತಿಲ್ಲ, ನಿಜವಾಗ್ಲೂ ಇಂದು ಕೂಡ ನಡೀತಾ ಇರ್ಬೋದು ಈ ಥರ ಎಲ್ಲ ಅಲ್ವಾ. ಸೊ ದಯವಿಟ್ಟು ಫುಲ್ ಮೂವಿನ ನೋಡಿ. ಈ ವ್ಲಾಗ್ನ ಫುಲ್ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ದಿ ಕೇರಳ ಸ್ಟೋರಿ 2 ಮೂವಿನಂತೂ ಖಂಡಿತ ನೋಡಿ. ಅಪ್ಪ ಅಮ್ಮಂದಿರೆ, ನಿಮ್ಮ ಹೆಣ್ಮಕ್ಳಿಗೆ ಈ ಒಂದು ಮೂವಿನ ತೋರಿಸೋದನ್ನು ಮರಿಬೇಡಿ. ಸೊ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.